ಎಲ್ಲರೂ ಇಲ್ಲಿ ಗಾಡಿ ಇಳಿದು ನಿಂತಾರ್ರಿ. ಈಗ ಎಲ್ಲರೂ ಒಂದು ಹತ್ರ ಹಾಗೆ ಒಳಗೆ ಹೋಗೋಣ್ರಿ. ಈಗ ಆರೆಂಜ್ ಜ್ಯೂಸ್, ಆ ಜ್ಯೂಸ್, ಈ ಜ್ಯೂಸ್ ಕೋಲ್ಡ್ ತೊಗೊಂಡು ಒಳಗೆ ಹೋಗ್ರಿ ಅಂತಾರೆ. ಅಂದ್ರೆ ಏನು ಗೊತ್ತೇನೆ, ಬಿಸಿಲಿನ ತಾಪಕ್ಕೆ ಇದೆಲ್ಲ ಆಗೋದು. ಏನ್ರಿ ಬಾಬಾ? ಗೇಟ್ ವೇ ಆಫ್ ಇಂಡಿಯಾ ಅದೇನ್ರಿ? ಅಲ್ಲೇ ಅನ್ರಿ ನೋಡೋದ್ರಿ. ಅಲ್ಲೇ ಹೋಗೋದಿಲ್ಲ, ಹಿಂಗಾಗಿ ಹೋಗೋದು. ಇನ್ನೊಂದು ಗಾಡಿ ಬರ ಅಂದ್ರೆ ವೇಟ್ ಮಾಡೋಣ. ಹಾಂ ಬಾಬಾ ಬರ್ಲಿ ರೀ. ವಾವ್, ಇಲ್ಲಿ ನೋಡ್ರಿ, ಇಲ್ಲಿ ಫೋಟೋ ತೆಗಿತಾರಲ್ರಿ, ಒಂದು ತೆಗೆದು ತೋರ್ಸಕತ್ತಾರ. ಇನ್ನೊಂದು ನಮ್ಮ ಗಾಡಿಯವ್ರು ಒಂದು ಏನು ತಲೆ ಕಿಡ್ಸಾತಾರಿಪ್ಪ, ಒಂದು ಗಾಡಿ ಒಳಗೆ ಬರ್ತೈತಿ, ಒಂದು ಗಾಡಿ ಹೊರಗೆ ಇರ್ತೈತಿ. ಎಲ್ಲರೂ ಒಂದ ಕಡೆ ಇದ್ರೆ ಚಲೋ ಆಕದಂತ ನಾವು ವಿಚಾರ ಮಾಡ್ತೀವಿ. ಈಗ ನೋಡ್ರಿ ನಸರಿನ ಬಂದಿಲ್ಲ. ಏನ ಸಾನೆ? ಪಾನ್, ಫೈರ್ ಪಾನ್ ಅಂತಾರೆ ಅದಕ್ಕೆ, ಫೈರ್ ಪಾನ್. ನೋಡ್ರಿ ಇಲ್ಲಿ ಬರೀ ಚಾಕುಬಾರ್ ಅಂಗಡಿ, ಬರೀ ಐಸ್ ಕ್ರೀಮ್ ಅಂಗಡಿ, ಪಾನಿಪುರಿ ಅಂಗಡಿ. ಇವ್ರ ಫೋಟೋ ಮಾತ್ರ ಮಸ್ತ್ ಹೊಡ್ಯಾಕತ್ತಾರಿಪ್ಪ. ನಂದಂತೂ ಮಸ್ತ್ ಬಂದೈತಿ. ಬರ್ರಿ ಹೋಗೋಣ. ಇಲ್ಲಿ ನೀರು ನೋಡ್ರಿ, ನೀರು ನೋಡಿದ್ರೆ ಒಳಗೆ ಬೀಳೋಂಗಾಗತ್ತೆ ಮನಸ್ಸು. ಏನು ಮಾಡ್ತೀರಿ, ಆದರೆ ನೀರು ಅಷ್ಟು ಸ್ವಚ್ಛ ಅದಾವ ಇವು. ಅದ ಸ್ವಚ್ಛ ನೀರವು. ಜನ ನೋಡ್ರಿ ಯಾವ ಪರಿ ಐತಿ. ಆಮ್ಯಾಗ ಇವೆಲ್ಲ ಹೆಂಗದಾರಿ ಪ್ಲೇಸ್ ಅಂತ ಹೇಳಿದ್ರೆ ಜಗತ್ ಪ್ರಸಿದ್ಧ ಅದಾವ್ರಿ ಇವು. ನೋಡಾಕ ಸಿಕ್ಕಾಪಟ್ಟಿ ಮಂದಿ ಬರ್ತಾರೆ ಇಲ್ಲಿ. ಮುಂದೆ ನೋಡ್ರಿ ಯಾವ ಪರಿ ರಶ ನೋಡ್ರಿ ಇಲ್ಲಿ. ನಾವಂತೂ ಮೊದ್ಲ ಕರಗೆ ಬಿಸಲಾಗ ತಿರುಗಿ ತಿರುಗಿ ನಾ ಇನ್ನೂ ಕರಗಾಗಿರ್ಬೇಕು. ಹೌದು, ಡೆಲ್ಲಿ ನಾವು ನಮ್ಮ ಕನಸು ಮನಸ್ಸಿನಾಗ ನೋಡ್ತೀವಿ ಅಂತ ಅನ್ಕೊಂಡಿದ್ದೀವಿ ನಾವು. ಬಟ್ ಬಂದ್ವಿ ರೀ, ನೋಡಕತ್ತೀವಿ. ಇಲ್ಲತ್ ನೋಡ್ರಿ ಗೇಟ್ ಆಫ್ ಇಂಡಿಯಾ. ಏನು ಮಾಡತ್ತೀರಿ ಬ್ಲಾಗ್? ವಾವ್, ಏನಾಯ್ತು? ಅಂಗಡಿ ಐತಿ. ಹೆಂಗೆ ಅನ್ಸ್ಕೊಂಡು ಬಾಟ್ಲಿ 20 ರೂಪಾಯಿ ಒಂದು. ನಮ್ಮನ್ನ ಕುಡ್ದಾಬಿಟ್ಟು ಹೋಗಲ್ಲಿ ಕೇಳ್ಕೊಂತ ನೋಡ್ಕೊಂತ ನಿಂದ್ರಂಗಿಲ್ಲ. ಕ್ಯಾಮ ಅಮ್ಮು ಅಮ್ಮು ಅಂತ ಹೇಳ. ಹಿರಮ್ ಕುಟ್ಟ, ಹಿರಮ್ಮ, ವಾವ್ ನಜ್ಮಾ, ಮಸ್ತ್. ಅಷ್ಟ ಅದ ಕುಡಿದ್ನ ಮುಗಿದತ್ತೆ. ಆ ಬಾಟ್ಲಿಗೆ ನಮಗೆ ಸಂಬಂಧ ಇಲ್ಲ, ಆ ಬಾಟ್ಲಿಗೆ ನಮಗೆ ಸಂಬಂಧ ಇಲ್ಲ. ಸುಮ್ಮನೆ ಬಾಟ್ಲಿ ತಗೋದ. ನಮ್ಮ ಮೊದಲು ಕೈಯಾಗ ಬಾಟ್ಲಿ ತೊಗೊಳ್ತೀನಿ ಅದನ್ನು. ಮುಂದೆ ಹೋಗೋಣ, ಡಸ್ಟ್ಬಿನ್ ಇರ್ತೈತಿ, ಅದು ಹಾಕೋಣ ಅಂತ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂದ್ರೆ ಗೇಟ್ ಆಫ್ ಇಂಡಿಯಾ ನೋಡ್ಬೇಕಂದ್ರೆ ರಾತ್ರಿ ಆಗ್ಬೇಕಂತ್ರಿ. ರಾತ್ರಿ ಎದಕ್ಕೆ ಆಗಬೇಕು ಏನೋ ನಮಗಂತೂ ಬರ್ತಿಲ್ಲ. ಈಗ ಬಂದೇವಿ ನೋಡೋಣ್ರಿ. ಈಗ ರಾತ್ರಿ ಆಗೋಮಟ ನಿಂತು ವೇಟ್ ಮಾಡಿ ಏನು ಸೀನ್ ಕಾಣ್ತೈತಿ, ಹೆಂಗೆ ಸೀನ್ ಕಾಣ್ತೈತಿ, ಏನು ಲೈಟಿಂಗ್ ಮಾಡ್ರ ಅಂಥೇಳಿ ವೇಟ್ ಆ್ಯಂಡ್ ವಾಚ್ ಮಾಡೋಣ್ರಿ. ಈಗ ಪಬ್ಲಿಕ್ ನೋಡ್ರಿ ಯಾವ ಬರೀ ಐತಿ. ಈ ಕಡೆನೂ ಪಬ್ಲಿಕ್, ಈ ಕಡೆನೂ ಪಬ್ಲಿಕ್. ಎಲ್ಲಿ ನೋಡ್ತಿರೋ ಅಲ್ಲಿ ಬರೀ ಪಬ್ಲಿಕ್. ಆಮ್ಯಾಗ ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಟ್ರಿಪ್ಪ ಅಂತ ಹೇಳಿದ್ರೆ, ಎಲ್ಲಿ ನೋಡ್ತಿರಲ್ಲ ಬರೀ ಫೋಟೋಶೂಟ್ ನೋಡ್ರಿ. ಇಲ್ಲಿ ಅಲ್ಲಿ ನೋಡ್ರಿ ಅಮ್ಮು ಫೋಟೋಶೂಟ್ ಮಾಡಕತ್ತಾಳೆ. ಆಮ್ಯಾಗ ಇಲ್ಲಿ ಫೋಟೋಶೂಟ್ ಮಾಡಕತ್ತಾರೆ, ಆಮ್ಯಾಗ ಇಲ್ಲಿ ಮಾಡಕತ್ತಾರೆ, ಆಮ್ಯಾಗ ಅಲ್ಲಿ ಮಾಡಕತ್ತಾರೆ. ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಬರೀ ಫೋಟೋಶೂಟ್ ನೋಡ್ರಿ. ಆಮ್ಯಾಗ ಮಿಲಿಟ್ರಿ ಮಂದಿ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಮಂದಿ ಇರ್ತಾರೆ ರೀ. ಅಯ್ಯೋ ಸಾನಿಯಾ, ಏನು ಚೈನ್ ಇದೆ? ಮುಳ್ಳಿನ ಚೈನ್ ಏನ ಸುಮ್ಮನೆ? ಇದ್ರ ಮ್ಯಾಗ ಕುತ್ಕೊಳ್ಳ, ಮಸ್ತ್ ಮಜಾ ಬರ್ತೈತಿ. ಹಾಂ ಹಾಡ ನೋಡ, ನೀ ಇನ್ನೂ ಕುಂದ್ರಬೇಕನ್ನಾಗತ್ತಿ. ಆಗಲೇ ಹಿರಮ್ ಕುಂತಬಿಟ್ಟದ್ರ ಮ್ಯಾಗ. ಸುಲ್ತಾನ್ ಈಗ ಬಂದ್ರಿ ನೀವು? ಬರ್ರಿ ನಿಮ್ಮ ಸಂಬಂಧ ನಾವು ವೇಟ್ ಮಾಡತ್ತಿದ್ವಿ. ನಮ್ಮ ಗಾಡಿ ಹಿಂಗೆ ಬಂತ, ನಿಮ್ಮ ಗಾಡಿ ಹಿಂಗೆ ಬಂತ.
ಇಲ್ಲಿ ನೋಡ್ರಿ ಈಗ ಇಂಡಿಯಾ ಗೇಟ್ ಮುಂದಿಲ್ಲೇ ಫೋಟೋ ತೆಗೆಸ್ಕೊಳ್ತಾರ್ರಿ. ಈಗ ನೋಡ್ರಿಪ್ಪ ಇಲ್ಲೆಲ್ಲರದು ಫೋಟೋ ಶೂಟ್ ಆತ್ರಿ. ಯಾಕಂತ ಹೇಳಿದ್ರೆ ನಾವು ಜಲ್ದಿನ ನೋಡ್ಬೇಕಾಗಿತ್ತು ರೀ. ಇಲ್ಲಿ ನೋಡ್ರಲ್ಲಿ ಲೈಟ್ ಇನ್ನದು ಡಾರ್ಕ್ ಆಕತ್ರಿ, ಇದೆಲ್ಲ ಕತ್ಲಾಗ್ಬೇಕು, ಆಮೇಲೆ ಡಾರ್ಕ್ ಆಕತಿ. ಅವಾಗಂತ್ರ ಸಖತ್ ಕಾಣ್ತತ್ರಿಪ್ಪ ಇಂಡಿಯಾ ಗೇಟ್. ಅದು ನೋಡ್ಬೇಕಂತಂದ್ರೆ ಹೇಳಿ ನಾವು ಇಷ್ಟೊತ್ತು ಏನು ಸುಮ್ಮನೆ ಕುಂದ್ರದಂತೇಳಿ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಂತೀವ್ರಿ. ಭಾಳ ಚಂದ ಆತ್ರಿ. ಇಲ್ಲಿ ನೋಡ್ರಿ ನಮ್ಮ ಹೀರಮ್ಮ ಬಾಟ್ಲಿ ತೊಗೊಂಡು ಹಿಂಗೆ ಆಡಕ್ಕಿರ್ಬೇಕ್ರಿ. ಈಗೆ ಎಲ್ಲ ಕಡೆ ಮಸ್ತ್ ಆಡ್ತಾ ಇದೆ. ಸುಮ್ಮನೆ ಈಗ ಫೋಟೋ ಶೂಟ್ ಆತ, ಫೋಟೋನು ಮಸ್ತ್ ಬಂದು 20 ರೂಪಾಯಿ ಒಂದು ಕಾಪಿ ಅಂತ ನಾವು. ಹಾಂ, ಈಗ ರಾತ್ರಿನೂ ಆತು. ರಾತ್ರಿ ಅಂದ್ರೆ ಸಂಜೆ ಆತೆ. ಸಂಜೆ ಆದ್ಮೇಲೆ ಗೇಟ್ ಆಫ್ ಇಂಡಿಯಾ ಮಸ್ತ್ ಕಾಣಕತ್ತಿ, ಕೇಸರಿ ಬಿಳಿ ಹಸಿರು. ಹಾಂ ಹೌದು, ಹೋಗೊಂಬರ್ರಿ. ಈಗ ಸ್ವಲ್ಪ ಮಂದಿ ಅಲ್ಲಿ ಮುಂದೆ ಹೋಗ್ಯಾರೆ, ನಾವು ಈಗ ಹೊಂಟೇರಿ ಅಲ್ಲಿ. ಗೇಟ್ ಆಫ್ ಇಂಡಿಯಾ ನೋಡಕ್ಕೆ ನೋಡ್ರಿ ಎಷ್ಟು ಮಂದಿ ಹೊಂಟಾರ, ಎಷ್ಟು ಮಂದಿ ಬರಾಕತ್ತಾರ. ಹಾಂ, ಎಷ್ಟು ಮಂದಿ ನೋಡಿ ಹೊಂಟಾರೋ ಗೊತ್ತಿಲ್ಲ, ಏನೋ ಬರಾಕತ್ತಾರೋ ಗೊತ್ತಿಲ್ಲ. ಗದ್ದಲ ಮಾತ್ರ ಭಾಳ ಐತ್ರಿಪ್ಪ ಇಲ್ಲಿ. ನೋಡ್ರಿ ಏನು ಸೂಪರ್ ಐತಿ ಗೇಟ್ ಆಫ್ ಇಂಡಿಯಾ. ಹಾಂ, ಇಂಡಿಯಾ ಗೇಟೇನ ಇದೆ? ಮತ್ತು ಗೇಟ್ ಆಫ್ ಇಂಡಿಯಾ ಅಲ್ಲ? ಹೌದನ? ಹಾಂ, ಗದ್ದಲ ನೋಡ್ರಿ ಹೆಂಗೈತಿ. ಗದ್ದಲ ಸೂಪರ್ ಐತಿ. ನೋಡಿಪ್ಪ ಗೇಟ್ ಆಫ್ ಇಂಡಿಯಾ ಎಷ್ಟು ಮಸ್ತ್ ಐತೆ. ನಾವೆಲ್ಲ ಬುಕ್ ಒಳಗೆ, ಆಮೇಲೆ ಟಿ ವಿ ಒಳಗೆ, ಫೋನ್ ಒಳಗೆ ಎಲ್ಲ ನೋಡ್ತಿದ್ವಿ ರೀ. ಇವತ್ತು ನಾವು ರಿಯಲ್ ಆಗಿ ಬಂದು ಇಲ್ಲೇ ನಿಂತು ನೋಡಕತ್ತೀವಿ. ಸಿಕ್ಕಾಪಟ್ಟೆ ಖುಷಿ ಆಗಕತ್ತೈತೆ ರೀ. ಆಮೇಲೆ ಅಲ್ಲಿ ನಮ್ಮ ನಸರಿನ ಅವ್ರ ಮನೆಯವ್ರು ಅಲ್ಲಿ ಮುಂದೆ ಹೋಗಿ ನೋಡಂಬರ್ರಿ, ಅಲ್ಲಿ ಏನೇ ಅದು ನೋಡೋಣ್ರಿ ಅಂದ್ರಿ. ಮತ್ತು ನಾವು ಮುಂದೆ ಹೊಂಟೀವಿ ರೀ. ಅದ ಎಷ್ಟು? ಹಾಂ, ಹೌದೇನ್ರಿ? ಹಾಂ ಹಾಂ, ನೋಡ್ರಿ ನೋಡೋಣ ಹೆಂಗೆ ಇದನ್ನ ಮಾಡಿದ್ದಾರೆ ನೋಡ್ರಿ. ಅದು ನೋಡ್ರಿಪ್ಪ, ಕೇಸರಿ ಬಿಳಿ ಹಸಿರು ಭಾರಿ ಮಸ್ತ್ ಕಾಣಕತ್ತೈತೆ ನೋಡ್ರಿ. ನೈಟ್ ಒಳಗೆ ನೋಡಕ್ಕೆ ಹಗಲತ್ತಾದ್ರೆ ಅದೇನು ಕಾಣಂಗಿಲ್ಲ, ಲೈಟಿಂಗ್ ಏನು ಇರೋದಿಲ್ಲ ರೀ. ನೋಡ್ರಿ ಇಲ್ಲೆಲ್ಲ ಅದೇ ಇದು ಹೆಂಗಂತ ಲೈಟಿಂಗ್ ಸೂಪರ್ ಐತಿ. ಆಮ್ಯಾಗ ಜನ ನೋಡ, ಜನ ಎಷ್ಟು ಮಂದಿ ಅದಾರ. ನಂಗೆ ಇಷ್ಟು ಮಂದಿ ಜನ ಬರತ್ತಾರ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಏನು ನೋಡೋಕ್ಕಲ್ಲ. ಗೇಟ್ ಆಫ್ ಇಂಡಿಯಾ ಮಸ್ತ್ ಐತೆ ನೋಡಿ. ಶಿಮ್ಮು, ನಾವಿದನ್ನು ಪೇಪರ್ ಒಳಗೆ, ನ್ಯೂಸ್ ಒಳಗೆ, ಮೊಬೈಲ್ ಒಳಗೆ ನೋಡ್ತಿದ್ವಿ. ಇವತ್ತು ಕಣ್ಣಾರ ನೋಡಿ ಕಣ್ಣು ತುಂಬ್ಕೊಂಡು ಬಿಡ. ಕರೆ ಅಂದ್ರೆ ಖುಷಿ ಅಂತೂ ಭಾಳ ಆಗತ್ತೆ ನಮಗೆ. ತಮ್ಮನ್ನ ಮಿಸ್ ಆಗಿದ್ಲಲ್ಲ ತಮ್ಮನ್ನ, ಅಂದ್ರೆ ಹುಡುಕಾಡ ಸಾಕಾದ ನಮಗೆ. ಹಾಂ, ಇರಲಿ ಅಳಬೇಡ, ಶಾಂತ ಆಗಿರೇ. ಹೇಳ್ತೇವೆ ಇಲ್ಲ ಅಳಬೇಡ್ದೆ. ಸುಮ್ಮನೆ ಈಗ ನೆಕ್ಸ್ಟ್ ಫ್ಯಾಕ್ಟ್ರಿ
ನೋಡ್ರಿ ಹೋಗೋಣ ಆ್ಯಕ್ಷನ್ ಪಾರ್ಟಿ ಈಗ ಬಂದಿರಿಪ್ಪ ಆ್ಯಕ್ಷನ್ ಅಂಗಡಿ ಕಡೆ. ಈಗ ಚಾಕೋಬಾರ್ ತೊಗೊತಾರೋ, ಕಪ್ಪೈಸ್ ತೊಗೊತಾರೋ, ಜ್ಯೂಸ್ ತೊಗೊತಾರೋ. ಜಳ ಮಾತ್ರ ಸಿಕ್ಕಾಪಟ್ಟಿ ಐತ್ರಿಪ್ಪ. ಏನು ನೋಡ್ರಿ ಮೀನು ಸಣ್ಣ ಮೀನುನ ಮೆನು मैंगो 40 रुपी. ಇಲ್ಲಿ ಬಂದಾರಿಪ್ಪ ನಮ್ಮ ಮುನ್ನ ಗನಿ ಸುಲ್ತಾನ್. ಮುನ್ನ ಆದಿಲ್ಲ ಆರ್ಡ್ರ್ ಮಾಡಿದ್ದು. ನಾವು ಯಾವಾಗ ದಿಲ್ಲಿಗೆ ಬಂದೇವಲ್ರಿ ಆವಾಗ್ಲಿಂತ ನಾವು ಇವತ್ತೆ ಹೋಟೆಲಾಗ ಊಟ ಮಾಡಕತ್ತೀವಿ. ಇವತ್ತು ಅಡ್ಡಾಡ ಮಾತ್ರ ನಮಗೆ ಭಾಳ ಸುಸ್ತಾತ್ ರೀ. ಹೀಗಾಗಿ ಪಾರ್ಸಲ್ ಆಗತ್ತೀವಿ. ಮುನ್ನ ತೊಗೊಂಡೇನಪ್ಪ ಮುನ್ನ ಹೋಗೋಣ ನೋಡ್ರಿಪ್ಪ. ಅಲ್ಲಿ ಹೋಗಿ ಮಕ್ಕ ತಕೊಂಡು ಆರಾಮ್ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ. ಹೌದಾ ಮೈ ತಕೊಂಡ್ರೆ ಭಾಳ ಬೆಟ್ರ್ ಬಿಡಪ್ಪ. ಸುಲ್ತಾನ್ ನೋಡ್ರಿ ಹೋಗೋಣ ಬರ ಹೋಗೋಣ. ಅವ್ರು ಯಾವಾಗ ಬರ್ತಾರೆ ಅಂತೇಳಿ ಎಲ್ಲರೂ ಕೂತ್ಕೊಂಡು ರಿವೇಟ್ ಮಾಡತ್ತಾರೆ. ಒಂದೇ ಕಡೆ ನೋಡ್ರಿ ಇಲ್ಲಿ 3-4 ಹೋಟೆಲ್ ಅದಾವು. ಅಲ್ಲಿ ಕುಂತಾರ ನೋಡ್ರಿ, ಇಲ್ಲಿ ಎಲ್ಲರೂ ಕುಂತು ವೇಟ್ ಮಾಡಕತ್ತಾರೆ. ಸುಮ್ಮನೆ ಬಂತು ಪಾರ್ಸಲ್ ನೋಡ್ರಿ ಹೋಗೋಣ. ಹಾಂ ಬಂತು ನೋಡ್ಬಾ. ಏನು ತೊಂಬ ಏನು ತೊಂಬ ಪಪ್ಪ ನಾನೇನಂದಿದ್ದೆ ಮೊದಲು ಅಲ್ಲಿ ಭಾಳ ಶಗ್ಗಿರ್ತೈತಿ, ಶಟ್ರ್ ಗಿಟ್ರ್ ಏನು ಬೇಡ ಅಂದಿದ್ದೆ ನಾನು ನಿಮ್ಗೆ. ನೀವು ಮತ್ತೆ ಏನು ಮಾಡಿದ್ರಿ, ಶಟ್ರ್ ತೊಗೊಂಡು ಬಂದ್ರಿ. ಇಲ್ಲೇನು ಮಾಡತ್ತೀರಿ, ಹಾಕೊಂಡಿದ್ದ ಅಂಗಿನೂ ಬಿಜ್ ಹೋಗ್ಯಾತೀರಿ. ಏನು ಹೋಗಿ ಇಲ್ಲ ಇಲ್ಲ ದಿಲ್ಲಿ ಒಳಗೆ ಸಿಕ್ಕಾಪಟ್ಟಿ ಬಿಸಿಲು. ಆಮೇಲೆ ಬಿಸಿಲಂತೂ ಒಂದು ಎಲೆ ಅಳಗಾಡೋದು ನೋಡುವ ಮೇಲೆ ಒಟ್ಟ ಗಾಳಿ ಇರೋದಿಲ್ಲ. ಹೌದು. ಏನು ಸಿಮ್ರನ್ ಬಂದವಲ್ಲ ನೋಡಿಲ್ಲ, ನಮ್ಮ ರೂಮ್ ಎಲ್ಲ ಹರಡಿರೋದು. ಏನ್ ಮಾಡತ್ತಾರ ಮಮ್ಮಿ ಅವ್ರ? ಮಮ್ಮಿ ಊಟ ಮಾಡತ್ತಿದ್ರು. ನೀನು ಆಮೇಲೆ ಮಾಡ್ತೀನಿ. ನಿಮ್ ಫೋನ್ ಆನ್ ಐತಿ? ಫೋನ್ ಆನ್ ಐತಿ? ಆನ್ ಐತಿ. ಪಪ್ಪ ನೋಡಿಲಿ, ನಮ್ದು ರೂಮ್ ಒಳಗೆ ಫೋನ್ ಆನ್ ಇಲ್ಲ, ನೆಕ್ಸ್ಟ್ ಟಿವಿನೂ ಆನ್ ಇಲ್ಲ. ಅದು ನೋಡ್ಲಿ ಬಿಡ್ಲಿ ಇದ್ರಂಗೆ ಇರ್ಬೇಕ ಪಪ್ಪ. ಈ ಊಟ ಮಾಡಕತ್ರ ನೀವು? ನಾನಂತೂ ಆಗ್ಲೇ ಮಾಡಿದ್ದೆ. ಏನಿದೆ ಅದು ಎಗ್ ರೈಸ್ ಅಲ್ಲ, ಎಗ್ ಪ್ಲಸ್ ಚಿಕನ್ ರೈಸ್. ಅದು ಆದ್ರೆ ನನಗಂತೂ ಸರಿ ಅನ್ಸ್ಲಿಲ್ಪ. ಅದು ತಿನ್ನೋಡಪ್ಪ ನೀನ ತಿಂದ್ಬಿಡು ಮಮ್ಮಿ ಒಲ್ಲೆ ಅಂತ. ಇವತ್ತು ಬೆಳಗ್ಗೆ ಅಂತ ಅಡ್ಡಾಡಿ ಸಾಕಾತ್ ನೋಡ್ಪಪ್ಪ. ಹಾಂ ನಾನು ಯಾಕೆ ಹೇಳ್ಬಪ್ಪ, ಫಸ್ಟ್ ಟೈಮ್ ಬಂದೇವು. ಮತ್ತು ನೋಡ್ರಿ ಈಗ ಏನಪ್ಪ ನಾಳೆ ಬೆಳಗ್ಗೆ ಹಾಕೊಂಡು ಹೋಗೋ ಅರ್ಬಿನೂ ರೆಡಿ ಆಗ್ಯಾವ ಇಲ್ಲಿ.
ಇಲ್ಲಿಂದ ಜಳ ನೋಡಿ ದಿನ ಹುಡ್ಬೇಕು ಅಂತಂದೇಳಿ ಹಾಕೊಂಬಂದಿದ್ದ ಅರ್ಬಿ ನಾವು ಹಾಕೊಂಡು ಅಡ್ಡಾಡಕತ್ತೀವಿ. ಈಗ ನೋಡಿ ಪಪ್ಪ ಎಲ್ಲರೂ ಇಲ್ಲೇ ಅದಾರ, ಆದ್ರೆ ಈಗ ವಿಡಿಯೋ ಕಾಲ್ ಮಾಡ್ಯಾರ SKJ ಒಳಗೆ ಫ್ಯಾಮಿಲಿ ಗ್ರೂಪ್ ಒಳಗೆ. ಕೇಕ್ ಆಮೇಲೆ ಡೆಕೋರೇಟ್ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತ ನಮ್ಮ ಸಫೆ ಅಂದ ಏನೈತೆ ವೆಡ್ಡಿಂಗ್ ಆನಿವರ್ಸರಿ ಹಂಗಾಗಿ ನಾವು ಅದೇವಲ್ಲಿ ಇಲ್ಲಿ ರೂಮ್ ಒಳಗ. ಹೌದು, ಅವರ ವಿಶ್ ಮಾಡ್ಬಿಟ್ಟಾರ ಬೆಳಗ್ಲಿಂತ್ರ ಆಗ್ಲೇ. ಸೊ ಹಾಗಾಗಿ ಇಲ್ಲೇ ಎಲ್ಲರೂ ಅದೇ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ರ ಅಂತಂದು ಹೇಳಿ ಕೇಕ್ ತೊಗೊಂಡ್ರಿ. ಆಮೇಲೆ ಬಲೂನ್ ಡೆಕೋರೇಟ್ ಮಾಡ್ಯಾರ. ಇಲ್ಲೇ ಎಲ್ಲರೂ ಕೂಡಿ ಕೇಕ್ ಕಟ್ ಮಾಡೋಣ್ರಿ ಈಗ. ಕೇಕ್ ಕಟ್ ಮಾಡ್ರಿ ಪಟ್ಪಟ್ಟೆ. ಕೇಕ್ ನೋಡಿ ನನಗೆ ತಿನ್ನಂಗಾಗತೈತಿ, ಲಗು ಕಟ್ ಮಾಡ್ರಿ. ಬತ್ತಿ ಆರಿಸ್ಬಾರ್ದು. ಬತ್ತಿ ಆರಿಸದ ಹಾರಿಸು ಹಾರಿಸು ಹಾರಿಸು. ಸುತ್ತಾನೆ ಅದೇ ನಾವು ಢಪ್ಪೋಳಿಲ್ಲ ಟುಸ್ಸೋಳಿಲ್ಲ ಏನಿಲ್ಲ ಹೋಗೋದು. ದಮ್ಮಿ ಕೊಟ್ರೆ ನೋಡೋದನ್ನ ಅವ್ರು. ಜಳಕ್ಕಾಯಿ ಬಿಸಿಲಿಗೆ ನೋಡ್ರಿ ಯಾವ ಪರಿ ಜಾಸ್ತಿ ಐತಿ ಇಲ್ಲಿ, ಯಾವ ಪರಿ ಬಿಸಿಲು ಐತಿ ಇಲ್ಲಿ. ನೋಡ್ರಿ ತಾನ ಢಮ್ ಢಮ್ ಅನ್ನಕತ್ತಾವ. ಬಾಯ್ ಏ ಸುಮಾರು ಸ್ವಲ್ಪ ತಗೋಬೇಕಿಲ್ಲ ಈ ಪೈ. ನೋಡ್ರಿ ಕೇಕ್ ಕಟಿಂಗ್ ಅಂದೆ ಮಸ್ತಾಗಿ ಉರಿ ಬಂದ್ಮ್ಯಾಗ ಹೋದ ಏನಂತ ಅದಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿನ ಆತೆ. ಅಲ್ಲಿ 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 ಮಂದಿ ಅಲ್ಲಿ ಅಲ್ಲಿ ಅಲ್ಲಿ